ಬರ್ತಕ್ಕಂಥ ಕಥೆಗಳನ್ನಾಗಲಿ ಅಥವಾ ಉಪನಿಷತ್ತುಗಳಲ್ಲಿ ಬರ್ತಕ್ಕಂಥ ಪ್ರಮೇಯಗಳನ್ನಾಗಲಿ ಚಿಂತನೆ ಮಾಡಿದರೆ ಇದು ಬರ್ತಾರೆ. ಆದರೆ ಬೆಟ್ಟದ ಮೇಲೆ ಒಂದು ಘಟನೆ ನಡೀತು. ಇದು ನಡೆದಿದ್ದು ಕಲ್ಪನೆ ಅಲ್ಲ. 1984 ಆದ ದೊಡ್ಡ ಅದ್ಭುತವಾದ ಘಟನೆ. ಒಮ್ಮೆ ಬ್ರಹ್ಮೋತ್ಸವ, ಇನ್ನು 2 ತಿಂಗಳದ, 1 ತಿಂಗಳದ ಬ್ರಹ್ಮೋತ್ಸವ. ಆ 1 ತಿಂಗಳು ಬ್ರಹ್ಮೋತ್ಸವ ಇರುವಾಗ ಸಾಮಾನ್ಯವಾಗಿ ಏನಾಗ್ತದೆ ಟಿ ಟಿ ಡಿಯಲ್ಲಿ ಅಂದರೆ ದೊಡ್ಡ ಮೀಟಿಂಗ್ ಆಗ್ತಾರೆ. ಎಲ್ಲ ಡಿಪಾರ್ಟ್ಮೆಂಟ್ನ ಆಫೀಸರ್ಸ್ ಎಲ್ಲ ಬರ್ತಾರೆ, ಇ ಒ ಕೂತ್ಕೊಂಡಿರ್ತಾರೆ, ಚೇರ್ಮನ್ ಕೂತ್ಕೊಂಡಿರ್ತಾರೆ. ಏನೇನಾಗಿದೆ, ಕಾರ್ಯಕ್ರಮ ಎಲ್ಲ ಆಗ್ಯಾವೆ, ಎಲ್ಲ ಕಡೆ ಸುಣ್ಣ ಬಣ್ಣ ಆಗಿದೆ, ಇಲ್ಲ ರಂಗೋಲಿ ಹಾಕಿದ್ದಾರೆ ಎಲ್ಲ. ಸಾಗ ಚೀಫ್ ಇಂಜಿನಿಯರ್ ಇ ಒ ಅವ್ರಿಗೆ ಹೇಳಿದರು, ಸರ್ ಎಲ್ಲ ಚೆನ್ನಾಗದೆ, ಏನು ಪ್ರಾಬ್ಲಮ್ ಇಲ್ಲ, ಆದರೆ ಧ್ವಜಸ್ತಂಭ ಏನದಲ್ಲ, ಸ್ವಲ್ಪ ಧ್ವಜಸ್ತಂಭದ ಪ್ಲೇಟ್ಗಳು ಅದು 9 ಅಡಿ ದಪ್ಪ ಇರ್ತದೆ. ನಮ್ಮ ಏನು ವೆಂಕಟರಮಣ ಧ್ವಜಸ್ತಂಭ ಅದಲ್ಲ, ಈಗ ರೌಂಡ್ ಅಳತೆ ಮಾಡಿದ್ರೆ 9 ಅಡಿ. ಸ್ವಲ್ಪ ಪ್ಲೇಟ್ಗಳು, ಬಂಗಾರದ ಪ್ಲೇಟ್ಗಳು ಲೂಸ್ ಆಗ್ಯಾವೆ, ಅದನ್ನು ಸರಿಯಾಗಿ ಮಾಡಬೇಕು, ಒಂದು ಸ್ವಲ್ಪ ತೆಗೆದು ಸರಿಯಾಗಿ ಮಾಡಬೇಕು. ಸರಿ, ನಾಳೆ ಆರ್ಡ್ರ್ ಹಾಕಿದರು, ನಾಳೆನಿಂದ ಅದು ವರ್ಕ್ ಆಗಬೇಕು. ಮರುದಿವಸನೇ ಪ್ರಾರಂಭ ಮಾಡಿದರು. ಚೀಫ್ ಇಂಜಿನಿಯರ್ಸ್ ಎಲ್ಲ ನಿಂತ್ಕೊಂಡು ಮೇಲೆ ಅದು ಅಷ್ಟರವರೆಗೆ ಸುಮಾರು 100 ವರ್ಷದಿಂದ ತೆಗೆದಿಲ್ಲ ಅದನ್ನು ಮೇಲಿನ ಧ್ವಜಸ್ತಂಭದ ಬಾವುಟ ಅಂತ ಇರ್ತದಲ್ಲ, ಅದು ಬಂಗಾರದ್ದು ಇರ್ತದೆ, ಅದನ್ನು ತೆಗೆದರೆ ಏನಾಯಿತು ಗೊತ್ತನಾ, ಚೀಫ್ ಇಂಜಿನಿಯರ್ ಸ್ಟನ್ ಆಗಿಬಿಟ್ಟ. ಏನಪ್ಪ ಅದು ನೋಡ್ತಾರೆ, ಒಳಗೆ ಧ್ವಜನೇ ಇಲ್ಲ, ಸ್ತಂಭನೇ ಇಲ್ಲ, ಒಳಗಡೆ ಬರೇ ಬಂಗಾರದ ಪ್ಲೇಟ್ಗಳು ಕೂತ್ಕೊಂಡಾವೆ. ಒಂದೊಂದು ಪ್ಲೇಟ್ ಬಿಚ್ಕೊಂಡು ಹೋಗ್ತಾ ಇದ್ದಾರೆ. ಅಸಲ್ ಒಳಗೇನು ಕಟ್ಟಿಗೆದಿರಬೇಕಲ್ವ, ಆ ಕಟ್ಟಿಗೆಯ ಕಂಬನೇ ಇಲ್ಲ. ಕೆಳಗಿನ ತನಕ ತೆಗೆದ್ರು ಬಾಟಮ್ನಲ್ಲಿ ಒಂದು ಪೀಠ ಇರ್ತದೆ, ಆ ಪೀಠಕ್ಕೆ ಬಂದಾಗ ಹೀಗೆ ಬೊಟ್ಟು ಒತ್ತಿದ್ರೆ ಹೋಗಿಬಿಡ್ತದೆ ಒಳಗೆ, ಅಂದರೆ ಅಷ್ಟು ಕೊಳತು ಹೋಗಿಬಿಟ್ಟಿತ್ತು. ಏನೇನು ಕಂಬನೇ ಇಲ್ಲ. ಅಷ್ಟೆತ್ರ 72 ಅಡಿ ಎತ್ತರದ ಧ್ವಜಸ್ತಂಭ, ಒಂದು ಚೂರು ಇಲ್ಲ. ಮತ್ತು ಅಲ್ಲಿವರೆಗೆ ಹೇಗೆ ನಿಂತುಕೊಂಡದೆ ಅದು ಅಂದರೆ ಅದು ಭಗವಂತನ ಸಂಕಲ್ಪದ ಮೇಲೆ ನಿಂತುಕೊಂಡದು. ಅದು ಏನಾದರೂ ಬಿದ್ದಿದ್ರೆ, ಅಂದರೆ ಗಾಳಿ ಬಂದು ಏನಾದರೂ ಆಗಿ ಪರ್ಪಾಟಾಗಿ ವೆಂಕಟರಮಣನ ಧ್ವಜಸ್ತಂಭ ಬಿದ್ದಿತ್ತು ಅಂದರೆ ಇಡೀ ಇಂಡಿಯಾ ಅಲ್ಲಾಡಿ ಹೋಗಿಬಿಡ್ತಿತ್ತು. ಏನು ಮಾರಾಯ, ತಿರುಪತಿ ದೇವಸ್ಥಾನ ವೆಂಕಟರಮಣ ಧ್ವಜಸ್ತಂಭ ಬಿತ್ತಂತೆ, ಅದೆಲ್ಲ ಅಪಶಕುನ ಅಲ್ವಾ. ಚೀಫ್ ಇಂಜಿನಿಯರ್ ನಡಿಗೆ ಹೋಗಿಬಿಟ್ಟ, ಬೆವರು ಬಂದುಬಿಟ್ಟದೆ ಎಲ್ಲರಿಗೆ. ತಕ್ಷಣ ಅಧಿಕಾರಿಗಳಿಗೆ ಫೋನ್ ಮಾಡಿದರು. ಅಧಿಕಾರಿ ಎಲ್ಲ ಮೇಲೆ ಬಂದರು, ನೋಡ್ತಾರೆ, ಇಲ್ಲ, ಏನು ಮಾಡಬೇಕು. ಆಗ ಸರಿಯಾಗಿ ನೀವು ನಂಬಲಾರ್ರಿ, ಇದು ನಾನು ಅಲ್ಲಿ ಡ್ಯೂಟಿ ಮಾಡಿದ ವ್ಯಕ್ತಿ, ನಾನು ಅಲ್ಲಿ ಇದ್ದ ವ್ಯಕ್ತಿ, 36 ವರ್ಷ ನಮ್ಮಪ್ಪನ ಸೇವೆ ಮಾಡಿದ್ದೀನಿ ನಾನು. ಆಗ ಇಮಿಡಿಯೇಟಾಗಿ ಏನು ಮಾಡಬೇಕು, ಆಂಧ್ರ ಗೌರ್ಮೆಂಟಿಗೆ CMಗೆ ಫೋನ್ ಮಾಡಿದರು. ಇದು ವೆಂಕಟರಮಣ ಕೆಲಸ ಆದ ಕಾರಣ CM ಎತ್ತಿಕೊಂಡ, ಏನು ಸರ್ ಹಿಂಗೆ ಆಗಿಬಿಟ್ಟದೆ, ಈಗ ನಮ್ಮ 80 ಅಡಿ ಎತ್ತರದ ಮತ್ತು 11 ಅಡಿ ಸ್ಕ್ವಯರ್ ಅಂದರೆ ದಪ್ಪ ಇರತಕ್ಕಂಥ ಒಂದು ಟೇಕ್ ಗಿಡ ಬೇಕು. ಅದು ಬಂದ್ರೆ ನಾಳೆ ಬ್ರಹ್ಮೋತ್ಸವಕ್ಕೆ ಅಷ್ಟೊಳಗಾಗಿ ಅದರ ಧ್ವಜಸ್ತಂಭ ಆಗಬೇಕು. ಆಗಿಂದಾಲೇ CM, ಆಗ ಒಂದು CM ಯಾರು ಇದು ನಾ ಬರವಲ್ಲ, ಮರೆತು ಬಿಡ್ತಾಯಿದ್ದೇನೆ. ಎಲ್ಲ ಕಡೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಬೆಳೆದ್ರೆ ಆಂಧ್ರ ಗೌರ್ಮೆಂಟಿನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೇಳಿಬಿಡ್ತು ಆಗಿಂದಾಲೆ, ಆಗಿಂದಾಲೆ ಇದೆಲ್ಲ 9 ಒಳಗಾಗಿದೆ ಸರ್. ಆಂಧ್ರ ಫಾರೆಸ್ಟ್ನಲ್ಲಿ ಯಾವ ಫಾರೆಸ್ಟ್ನಲ್ಲಿ ಕೂಡ ಅಂಥ ದೊಡ್ಡದಾಗಿರ್ತಕ್ಕಂಥ ಅಷ್ಟು ದಪ್ಪ ಇರತಕ್ಕಂಥ ಟೇಕ್ ಇಲ್ಲ ಅಂತ ಹೇಳಿಬಿಟ್ರು. ಅವ್ರ ರಿಪೋರ್ಟ್ ಬಂತು ಒಂದು ಅರ್ಧ ಗಂಟೆ ಒಳಗಾಗಿ. ಏನು ಮಾಡಬೇಕು ತೋಚವಲ್ದು. ಇನ್ನು 1 ತಿಂಗಳದ ಬ್ರಹ್ಮೋತ್ಸವ, ಅಷ್ಟೊತ್ತಿಗೆ ಧ್ವಜಸ್ತಂಭದ ಸ್ಥಾಪನೆ ಆಗಬೇಕು. ಕೈ ಇಟ್ಕೊಂಡು ನಮ್ಮ ಅಧಿಕಾರಿ 9:30 ಆಗಿತ್ತು ಕೂತ್ಕೊಂಡಿದ್ರೆ ಬೆಂಗಳೂರಿನಿಂದ ಒಂದು ಫೋನ್ ಬಂತು. ಅಯ್ಯಂಗಾರ್ ಅಂತಕ್ಕಂಥ ವ್ಯಕ್ತಿ, ಅವನು ಆಗಿನ ಹಿಂದಿನ CMಗೆ ಚೀಫ್ ಸೆಕ್ರೆಟರಿ. ಆತ ನನಗೆ ಈಗ ಮೆಸೇಜ್ ಬಂತು, ವೆಂಕಟರಮಣ ಧ್ವಜಸ್ತಂಭ ಹೋಗ್ಯದ ಅಂತ ಹೇಳಿ, ಅದಕ್ಕೆ ನೀವು ಏನೋ ಪ್ರಯತ್ನ ಮಾಡ್ತಾ ಇದ್ದೀರಿ ಅಂತ ಗೊತ್ತಾಯಿತು. ದಯಮಾಡಿ ನಮ್ಮ ಕರ್ನಾಟಕಕ್ಕೆ ಒಂದು ಆಪರ್ಚುನಿಟಿ ಕೊಡ್ರಿ, ಶ್ರೀನಿವಾಸನ ಕಲ್ಯಾಣ ಆ ಧ್ವಜಸ್ತಂಭ ಇಡಲಿಕ್ಕೆ. ನೀವು CMಗೆ ಗುಂಡೂರಾವ್, ಆಗ CM ಗುಂಡೂರಾವ್ ಇದ್ದರು, ನೀವು ಒಂದು ಲೆಟ್ರ್ ಕಳಿಸ್ಕೊಟ್ರೆ ನಾವು ತಕ್ಷಣದಲ್ಲಿ ಅದಕ್ಕೆ ಬೇಕಾದ ಅರೇಂಜ್ಮೆಂಟ್ ಮಾಡ್ತೀವಿ. ನೀವು ನಮ್ಮಲ್ಲಾರಿ 9:00 ಟೈಪ್ ಆಗಿದೆ ಲೆಟರ್. 9:00 ಟೈಪ್ ಆಯಿತು. ಸ್ಪೆಷಲ್ ಮೆಸೆಂಜರ್ ಅಂದರೆ ಕಾರ್ ಕೊಟ್ಟು ಗುಂಡೂರಾವ್ಗೆ ಆಗಲೇ ಹೋಗಿಬಿಟ್ಟಿತ್ತು. ಆತ ರೆಡಿಯಾಗಿ ಕೂತ್ಕೊಂಡಿದ್ದ. ಆರ್ಡ್ರ್ ಆಯಿತು. ಮರುದಿವಸ ಮುಂಜಾನೆ 8 ಗಂಟೆ ಎಂಬಷ್ಟೊತ್ತಿಗೆ ತಿರುಪತಿ ದೇವಸ್ಥಾನಕ್ಕೆ ಆರ್ಡ್ರ್ ಬಂತು. ನಮ್ಮ ದಾಂಡೇಲಿ ಫಾರೆಸ್ಟ್, ನಿಮ್ಮ ಕರ್ನಾಟಕದ ದಾಂಡೇಲಿ ಫಾರೆಸ್ಟ್ ಏನದಲ್ಲ, ಅದರಲ್ಲಿ 32 ಗಿಡ ಅವೆ. ಆ 32 ಗಿಡದಲ್ಲಿ ನೀವು ಯಾವ ಗಿಡ ಸೆಲೆಕ್ಟ್ ಮಾಡ್ತೀರೋ ಮಾಡಿರಿ. ಯಾಕಂದರೆ ಅದು ಎಲ್ಲ ಗಿಡಗಳು ಬರೋದಲ್ಲ, ಮಧ್ಯ ಟೊಂಗಿ ಬಂದಿರಬಾರ್ದು, ಅದು ಸೀಳಿರಬಾರ್ದು, ಒಂದೇ ರೀತಿ ಇರಬೇಕು. ತಕ್ಷಣದಲ್ಲಿ ನಮ್ಮ ಅಧಿಕಾರಿಗಳೆಲ್ಲ ಹೋದರು, ಇಂಜಿನಿಯರ್ಸ್ ಎಲ್ಲ.
6 ಗಿಡಗಳನ್ನು ಸೆಲೆಕ್ಟ್ ಮಾಡಿದರು ದಾಂಡೇಲಿ ಫಾರೆಸ್ಟ್ನಲ್ಲಿ. ಗುಂಡೂರಾವ್ ಕೂಡ ಇದ್ದರು. ಸರ್ 6 ಗಿಡ ಆಗಿದೆ, ಈ 6 ಗಿಡನೂ ನಿಮಗೆ ಕೊಡ್ತೀವಿ ನಾವು. ಇದನ್ನು ಇಷ್ಟು ಟೇಕು ಗಿಡ ಸಾಮಾನ್ಯಲ್ಲ, 6 ಗಿಡ 80 ಅಡಿ ಎತ್ತರದವು, 11 ಅಡಿ ಅಗಲ ದಪ್ಪ ಇರ್ತಕ್ಕಂಥವು ಒಪ್ಕೊಂಡ್ರು. ಆದರೆ ದೊಡ್ಡ ಸಮಸ್ಯೆ ಏನಾಯಿತು ಗೊತ್ತನ, ಅದು ಗುಡ್ಡದ ಕೆಳಗಡೆ ಅದೆ ಗಿಡಗಳು. 6 ಗಿಡಗಳು ಗುಡ್ಡದ ಕೆಳಗಡೆ, ಗುಡ್ಡದ ಮೇಲೆ ರೋಡ್ ಅದೆ, ಆದರೆ ಕಟ್ ಮಾಡೋ ಹಾಗಿಲ್ಲ. 80 ಅಡಿ ಉದ್ದದ ಟೇಕ್ ಗಿಡ ಮೇಲೆ ತರಬೇಕು. ಹ್ಯಾಂಗೆ ತರಬೇಕು? ಇದನ್ನು 1 ಗಂಟೆತ್ತು ಅವರು ಚೀಫ್ ಇಂಜಿನಿಯರ್ಸು, ಆ ಕರ್ನಾಟಕ ಗೌರ್ಮೆಂಟು ಮತ್ತು ಇದು ಕೂತ್ಕೊಂಡು ಆಲೋಚನೆ ಮಾಡೋಷ್ಟೊತ್ತಿಗೆ ಎಂಥ ಪವಾಡರಲ್ಲಿ ಶ್ರೀನಿವಾಸಂದು ಅವರು ಬಾಂಬೆದವರು ಈ ಗಿಡಗಳನ್ನು ಕಡಿಯೋದು ಅದನ್ನು ಸಪ್ಲೈ ಮಾಡೋರು ಅವರು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಆರ್ಡರ್ ಹಾಕಿದ್ದಂತೆ ಅವರೆಲ್ಲ ಬಂದರು. ಸಾರ್ ಶ್ರೀನಿವಾಸನಿಗೆ ಇಲ್ಲಿಂದ 6 ಗಿಡಗಳು ಮೇಲೆ ತೊಗೊಂಡು ಹೋಗ್ಬೇಕಂತ, ತಿರುಪತಿ ಸೇರಿಸ್ಬೇಕಂತಲ್ಲ, ಅದು ದಯಮಾಡಿ ನಮಗೆ ಕೊಡ್ರಿ, ನಾವು ಮಾಡ್ತೀವಿ. ಇನ್ನೇನು ಮರ ಹುಡುಕಿ ನಾವು ಏನು ಪ್ರಯತ್ನ ಮಾಡ್ತಾಯಿದ್ರೆ ಅವರು 6 ಗಿಡಗಳನ್ನು ಸುನಾಯಾಸವಾಗಿ ಹೆಂಗೆ ತಂದರು ಅವೆಲ್ಲ ಗೊತ್ತಿಲ್ಲ. ಒಟ್ಟಿನ ಮೇಲೆ ಬೆಟ್ಟ ಮೇಲೆ ಗುಡ್ಡದ ಮೇಲೆ ತಂದರು. ಗುಡ್ಡದ ಮೇಲೆ ತಂದಮೇಲೆ ಅಲ್ಲಿಂದ ತಿರುಪತಿಗೆ ಬರಬೇಕಲ್ವ ಅವು. ಬರಬೇಕಾದ್ರೆ ಲಾರಿ ಮಾತಾಡಬೇಕಾಯ್ತು. ಬೆಂಗಳೂರಿನ ವ್ಯಕ್ತಿಯನ್ನು ಕರೆದು, ಸಾರ್ ಈ ದೊಡ್ಡ ಲಾರಿಗಳು ಇಂಥ 80 ಅಡಿ ಉದ್ದದ ಇದನ್ನು ನಾನು ತಿರುಪತಿಗೆ ತೊಗೊಂಡು ಹೋಗಬೇಕು, ಇದಕ್ಕೆ ನನಗೆ ಕಾಂಟ್ರಾಕ್ಟ್ ಕೊಟ್ಟರವಲ್ಲ, ಇಷ್ಟು ಅಂತ ರೊಕ್ಕ ಮಾತಾಡ್ರಿ. ನಮ್ಮ ಅಧಿಕಾರಿಗಳು ಹೇಳಿದರು ನಿಂಗೆ ಎಷ್ಟು ಬೇಕು ಅಷ್ಟು ಕೊಡ್ತೀವಿ, ಹೊರಡಬೇಕು. ಹಾಕ್ಕೊಂಡ್ರು. ಗುಂಡೂರಾವ್ ಒಂದು ಮೆಸೇಜ್ ಕಳಿಸ, ದಯಮಾಡಿ ಆ 6 ಗಿಡಗಳನ್ನು ಅಸೆಂಬ್ಲಿಯ ಮುಂದೆ, ನಿಮ್ಮ ವಿಧಾನಸೌಧ ಅದಲ್ಲ, ವಿಧಾನಸೌಧದ ಮುಂದೆ ತರಬೇಕು. ನಾವು MLAಗಳು ಮಿನಿಸ್ಟ್ರು ನಮ್ಮ ಬೆಂಗಳೂರಿನ ಜನಾಂಗೆಲ್ಲ ಅದಕ್ಕೆ ಆರತಿ ಮಾಡಿ ಏನು ವೈಭವರೇ ಅದು. ಆ ಬಿಡೀ ಬೆಂಗಳೂರು ದಾಟೋವರೆಗೆ ಜನ ಸಮ್ಮರ್ದತೆ, ಇಡೀ ರೋಡೆಲ್ಲ ಖಾಲಿ ಮಾಡಿದರು. ಬಂತು ಅವನು ಹೇಳಿದ್ದ, ಸಾರ್ ಬೆಂಗಳೂರಿನಿಂದ ತಿರುಪತಿಗೆ ಈ 90 ಅಡಿ 80 ಅಡಿ ಉದ್ದದ್ದು ಹೋಗ್ಬೇಕಾದ್ರೆ 2 ಡೇಸ್ ಹಿಡಿಬೋದು ನಿಂಗೆ ಅಂತ ಹೇಳಿದ್ದ. ಮುಂಜಾನೆ 6:30 7 ಗಂಟೆಗೆ ಬಿಟ್ಟಿದ್ದಾನೆ ಬೆಂಗಳೂರು, ಸಾಯಂಕಾಲ 4:00ವರೆಗೆ ತಿರುಪತಿಗೆ ಬಂದುಬಿಟ್ಟ. ತಿರುಪತಿಗೆ ಬಂದರೆ ಅಲ್ಲಿ ಜನ ಬೇಕಾದಷ್ಟು ಸ್ವಾಗತ ಮಾಡಿ ಬೆಟ್ಟದ ಕೆಳಗೆ ಕರ್ಕೊಂಡು ಹೋದರು. ಇಲ್ಲಿ ನೋಡ್ರಿ ಆಶ್ಚರ್ಯ, ಅವನಂದ, ಸಾರ್ ಈ ಬೆಟ್ಟ ಏರಬೇಕಾ ನಾನು ಅಂತಂದ ಲಾರಿಯಾಗ. ಹೌದಾ, ಮತ್ತು ಇದು ಏನು ಬೆಟ್ಟ ರೋಡ್ನಾಗ ಹೋಗೋದಲ್ಲ, ಬೆಟ್ಟ ಇರು. ಅಯ್ಯೋ ನನಗೆ ಇಟ್ ಈಸ್ ನಾಟ್ ಪಾಸಿಬಲ್, ಅದು ಗೋಡೆಗಳಿಗೆ ಬಡ್ಕೊಂಬಿಡ್ತದೆ, ಗುಂಡುಗಳು ಬಿದ್ದು ಬಿಡ್ತಾವೆ, ಅಥವಾ ಲಾರಿನೇ ಬಿದ್ದು ಬಿಡ್ಬೋದು. ನೀನು ಹೊರಡು, ನಾವೇನು ಮಾಡಬೇಕು ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಅಂಥೇಳಿ ಮುಂದೆ ಏನಂತಾರಲ್ಲ ಲಿಫ್ಟ್ ಮಾಡೋವಿರ್ತಾವೆ ಹಲವು ಹಿಂದೆ ಏನೋ ಇಟ್ಕೊಂಡು ಒಟ್ಟು ನಮ್ಮ ಅಧಿಕಾರಿ ಸಹಿತ ಹೋಯಿತು. ಸಾಯಂಕಾಲ 5:00ವರೆಗೆ ಅಲ್ಪಿರಿಯಲ್ಲಿ ಲಾರಿ ಸ್ಟಾರ್ಟ್ ಆಯಿತು. ಎಷ್ಟೊತ್ತಿಗೆ ಹೋಗಿರ್ಬೋದು ಹೇಳಿ? ಬಸ್ಸು ಹೋಗಬೇಕಾದ್ರೆ 45 ನಿಮಿಷ ಬೇಕು ಒಂದು ಬಸ್ ಹೋಗಬೇಕಾದ್ರೆ. ಕೇವಲ 1 ಗಂಟೆ ಒಳಗಾಗಿ ಬೆಟ್ಟಕ್ಕೆ ಹೋಗಿಬಿಡ್ತೀವಿ. ಲಾರಿ ಹೋಗಿದ್ದಲ್ಲ, ಅವನು ಡ್ರೈವರು ಮತ್ತು ಓನರ್ ಇದ್ದಾರಲ್ಲ ಅವ್ರು ಕೆಳಗಿಳಿದು ಸಟ್ಟಾಂಗ ನಮಸ್ಕಾರ ಹಾಕಿಬಿಟ್ರು. ಸಾರ್ ಸತ್ಯ ಸಾರ್, ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಅಧಿಕಾರಿಗಳು ನೋಡ್ತಾ ಇದ್ದಾರೆ, ಲಾರಿ ಇನ್ನೇನು ಗೋಡೆಗೆ ಹೊಡ್ಕೊಂತು ಬೀಳ್ತದೆ ಕೆಳಗೆ ಅಂದಾಗ ಆದರೆ ಯಾರು ಕಂಡಿಲ್ಲ. ಆ ಲಾರಿನ ಹೀಗೆ ಎತ್ತಿ ಇಟ್ಟಾಗಾಯ್ತು. ಹಿಂಗೆ ಬೀಳಬೇಕಾದ ಲಾರಿ ಇನ್ನೇನು ಬಿತ್ತು, ಲಾರಿ ಆಯ್ತು ಮುಗೀತು, ಕುಣಿಯ ಬಿತ್ತು ಅನ್ನುವಾಗ ಯಾರೂ ಲಿಫ್ಟ್ ಮಾಡಿ ಹಿಂಗೆ ಎತ್ತಿ ಹಿಡಿತಾ ಇದ್ದಾರೇನೋ, ಅದು ಮತ್ತೆ ಪ್ರಕಾರ ನಿಂತ್ಕೊತಾರೆ. ಇದನ್ನು ಒಂದು 5-6 ಕಡೆ ಅವರು ಕಣ್ಣಾರ ನೋಡಿದ್ದಾರೆ. ಅವನು ಹೇಳಿದ, ಲಾರಿ ಡ್ರೈವರ್ ಹೇಳಿದ ಮಾತು ನೋಡಿರಿ ಸ್ಟೇಟ್ಮೆಂಟು. ಸಾರ್ ನಾನು ಡ್ರೈವ್ ಮಾಡಿಲ್ಲ ಸರ್, ಸತ್ಯ ಹೇಳ್ತೀನಿ, ನನಗೆ ಏನು ತೋಚಲಿಲ್ಲ, ಸ್ಟೀರಿಂಗ್ ಹಿಡ್ಕೊಂಡು ಕೂತಿದ್ದು ಮಾತ್ರ ಗೊತ್ತು ನನಗೆ. ಆಮೇಲಕ್ಕೆ ಅದು ಯಾವ ಶಕ್ತಿ ನನ್ನಿಂದ ಡ್ರೈವಿಂಗ್ ಮಾಡಿಸ್ತೋ ಗೊತ್ತಿಲ್ಲ. ಶ್ರೀನಿವಾಸನ ಮುಂದೆ ಧ್ವಜಸ್ತಂಭಗಳನ್ನ ಇಳಿಸಿದಿ, ಗುಡಿ ಮುಂದೆ ಅದಕ್ಕೆಲ್ಲ ಇಂಜೆಕ್ಷನ್ಸು ಅವು ಇವು ಏನೋ ಮಾಡ್ತಾರೆ, ಅವೆಲ್ಲ ಮಾಡಿದ ಮೇಲೆ ಅದನ್ನು ಗುಡಿ ಒಳಗೆ ತೊಗೊಂಡು ಹೋಗೋದು ಹೇಗೆ? ಪಿಲಿಗ್ರಿಮ್ಸನ್ನು ನಿಂದ್ರಿಸ್ಬೇಕು ದರ್ಶನ. ಕಂಪನಿಯವರು ಫ್ರೀಯಾಗಿ ಮಾಡಿದ್ರು ಕೆಲಸ. ಆ ದಾಂಡೇಲಿ ಅವರ ಹೆಸರು ಜ್ಞಾಪಕ ಬರೋದು, ಅವರು ಸೋನಾಲಿ ಕಂಪನಿಯವರು ಈ ಗಿಡಗಳನ್ನ ಮೇಲೆ ತಂದ್ರಲ್ಲ, ನಿಮ್ಗೇನು ಕೊಡಬೇಕು? ಅಯ್ಯೋ ವೆಂಕಟರಮಣ ಸೇವಾ, ನಮಗೆ ದಯಮಾಡಿ ಏನೇನು ಪೈಸೆ ಕೊಡಬೇಡ್ರಿ, ನಮ್ಮ ಭಾಗ್ಯ ಅಂದರು. ಇಲ್ಲಿ ಡ್ರೈವರು ಓನರ್ ಬಂದಿದ್ರಲ್ಲ, ಸಾರ್ ನಾನು ತಪ್ಪು ಮಾಡಿದೆ, ನಾನು ಏನೋ ಕಾಂಟ್ರಾಕ್ಟ್ ಕೊಡ್ರಿ, ರೊಕ್ಕ ಕೊಡ್ರಿ ಅಂತ ಕೇಳಿದೆ, ದಯಮಾಡಿ ಲಾರಿ ತಂದಿದ್ದಕ್ಕೆ ನನಗೇನು ಕೊಡಬೇಡ್ರಿ ಸಾರ್ ಅಂತ ಅವನು ಸಾಷ್ಟಾಂಗ ನಮಸ್ಕಾರ ಅವನಿಗೆ ಮರ್ಯಾದೆ ಮಾಡಿಸಿ ದರ್ಶನ ಮಾಡಿಸಿ ಕಳಿಸಿದರು. ಆದರೆ ನಮ್ಮ ಇಒ ಎಂಥ ಅದ್ಭುತ ರೀ ಅಂದರೆ, ಪಿಲಿಗ್ರಿಮ್ಸ್ ದರ್ಶನ ಮಾಡ್ತಾ ಇರಬೇಕು, ಈ ಧ್ವಜಸ್ತಂಭ ಗುಡಿ ಒಳಗೆ ಹೋಗ್ಬೇಕು. ಆ ರೀತಿ ಇಂಜಿನಿಯರ್ಸ್ ಎಲ್ಲ ಕಲ್ತು ಮಾಡಿದರೆ ಪ್ಲಾನ್. ಕೆಳಗಲಿಂದ ಹೋಗ್ತಾ ಇದ್ದಾರೆ, ಮೇಲಿನಿಂದ ಧ್ವಜಸ್ತಂಭ ಅಲ್ಲಿ ಹೋಯಿತು. ಎಲ್ಲಿ ಕೂಡಿಸ್ಬೇಕು ಆ ಸ್ಥಳದಲ್ಲಿ ಪ್ರಧಾನವಾದ ಅರ್ಚಕರು ಪುರೋಹಿತರು ಬಂದು ಹೇಳಿದರು, ಸಾರ್ ಧ್ವಜಸ್ತಂಭದ ಕೆಳಗೆ ಏನಾದರೂ ಒಂದು ಬಂಗಾರ
ಸ್ವಲ್ಪ ಬಂಗಾರ ಹಾಕಬೇಕು, ಒಂದು ಕನಿಷ್ಠ ಒಂದು 10 ತೊಲೆ ಆದರೂ ಇಡ್ರಿ ಅಂತಂದರೆ ನೀವು ನಂಬಲಾರ್ರಿ. ನಮ್ಮಪ್ಪನ ವೈಭವ ಅಂದರೆ ಹೇಗಿರ್ತದೆ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೇಳಿನ ಜ್ಞಾಪಕ ಇರ್ತದ ನಮಗೆ. ವೆಂಕಟರಮಣ ಮೈ ಮೇಲೆ ಪ್ರತಿನಿತ್ಯ ಎಷ್ಟು ಬಂಗಾರ ಇರ್ತದೆ ಹೇಳ್ರಿ ನೋಡು, ನೀವು ಹೇಳಬೇಡ. 135 kg ಬಂಗಾರ ಮೈ ಮೇಲೆ ಇರ್ತದೆ ಪ್ರತಿನಿತ್ಯದಲ್ಲಿ. ಅವನ ಕಿರೀಟ, ಅವನ 2 ಶಂಖಚಕ್ರಗಳು, ಅವನ ಕಟಿಹಸ್ತ, ಅವನ ಹುಟ್ಟ ಪೀತಾಂಬರ, ಅವನು ಹಾಕಿಕೊಂಡ ಲಕ್ಷ್ಮೀಹಾರ, ಇವೆಲ್ಲ ಕೇಳಿ ಕಲ್ತು 135 kg ಬಂಗಾರ ಮೈ ಮೇಲೆ ಪ್ರತಿನಿತ್ಯದಲ್ಲಿರ್ತದೆ. ಗುರುವಾರ ತೆಗಿತಾರೆ, ಮತ್ತೆ ಶುಕ್ರವಾರ ಮುಂಜಾನೆ